ಅದು ರೈತರನ್ನು ಮನವೊಲಿಸುವ ಕೆಲಸ ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಏನು ಆಕ್ರೋಶಗೊಂಡಂತಾಗಿ ಕೆಲ ಕಿಡಿಗೇಡಿಗಳು ಒಂದು ಏನು ಉದ್ದಟತನ ಪ್ರಶ್ನೆ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ಹೋರಾಟ ಏನಿದೆ, ಈ ಹೋರಾಟ ಈಗ ಮುಂದುವರೆದಿದೆ ಅಂತ ಹೇಳ್ಬೋದು. ಒಂದು ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಡೀತಕ್ಕಂಥ ಒಂದು ಪ್ರತಿಭಟನೆ ನಾನು ತೋರಿಸ್ತೀನಿ. ಈಗ ರೈತ ಮುಖಂಡ ಏನು ಚುನ್ವಾಪ ಪೂಜಾರಿ ಕೂಡ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ರೈತರಲ್ಲಿ ಮನವಿ ಮಾಡ್ಕೋತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಒಂದು ಪ್ರತಿಭಟನೆ ಏನು ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಂದೆ ಸರಿಯುವಂಥ ಮನವಿ ಕೂಡ ಮಾಡ್ಕೋತಾ ಇದ್ದಾರೆ. ಯಾವ ರೈತ ನಾಯಕರು ಮನವಿ ಮಾಡ್ಕೊಂಡು ಕೂಡ ಯಾರು ಕೂಡ ಒಪ್ತಾ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಪೊಲೀಸರನ್ನು ಸುತ್ತುವರೆದು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಒಂದು ಕಲ್ಲು ತೂರಾಟ ನಡೆದಿರ್ತಕ್ಕಂಥ ದೃಶ್ಯಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದರೆ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಹೆದ್ದಾರಿ ಮೇಲೆ ಒಂದು ಯಾವ ರೀತಿ ಕಲ್ಲು ತೂರಾಟ ಮಾಡಲಾಯಿತು ಅನ್ನೋದು ಕೂಡ ಒಂದು ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ನಿಂತಹ ವಾಹನಗಳಾಗಿರ್ಬೋದು, ಪೊಲೀಸರ KSRP ವಾಹನ ಆಗಿರ್ಬೋದು, DR ವಾಹನಗಳಾಗಿರ್ಬೋದು, ಆ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಏನಂದರೆ ಈಗ ಇನ್ನೂ ಕೂಡ ಒಂದು ಉದ್ವಿಗ್ನವಾದಂಥ ವಾತಾವರಣ ನಿರ್ಮಾಣವಾಗಿದೆ, ಪ್ರಕ್ಷುಬ್ಧವಾದಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಕಾರ್ಯಸಾಹಸ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನಾಕಾರರ ಮನವೊಲಿಸುವಂಥ ಕೆಲಸವನ್ನು ಕೂಡ ನಡೀತಿರ್ತಕ್ಕಂಥದ್ದು. ಆದರೂ ಕೂಡ ಈ ಒಂದು ಹೋರಾಟ ತೀವ್ರಗೊಂಡಿರ್ತಕ್ಕಂಥದ್ದು. ಅಂದರೆ ಬೆಳಗಾವಿ ಮತ್ತು ಏನು ಪ್ರಮುಖವಾಗಿ ಪುನಾ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಮತ್ತೊಂದು ಕಡೆ ಪೊಲೀಸ್ ಫೋರ್ಸ್ ಸನ್ನದ್ಧವಾಗಿ ನಿಂತಿರ್ತಕ್ಕಂಥದ್ದು. ಒಂದು ರೀತಿ ಅಂತ ಏನಾದರೂ ಸನ್ನಿವೇಶಗಳು ಎದುರಾದರೆ, ತೀವ್ರತರವಾದ ಹಿಂಸಾಚಾರದಂಥ ಸನ್ನಿವೇಶ ಎದುರಾದರೆ ಅದನ್ನು ಒಂದು ನಿಯಂತ್ರಿಸೋದಾಗಿರ್ಬೋದು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪೊಲೀಸ್ ಫೋರ್ಸ್ಗಳು ಕೂಡ ಸನ್ನದ್ಧರಾಗಿ ನಿಂತಿರೋ ದೃಶ್ಯ ಕೂಡ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು ಕಡೆ ರೈತರ ಹೋರಾಟ ಮುಂದುವರೆದರೆ, ಏನು ಕಿಡಿಗೇಡಿಗಳ ಕೃತ್ಯದಿಂದ ಈಗ ಈ ಒಂದು ಘಟನಾ ಸ್ಥಳದಲ್ಲಿ ಪ್ರಕ್ಷುಬ್ಧವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ದೇವ್ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ. ಕಲ್ಲು ತೂರಿದವರು ಯಾರು ನಮ್ಮ ಸಂಘಟನೆಯವರು ಅಲ್ಲ. ಕಲ್ಲು ತೂರಾಟವು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ. ರೈತರ ಕಡೆಯಿಂದ ಅಭಿಪ್ರಾಯ. ರೈತರ ಸಂಘದ ಗೌರವಾಧ್ಯಕ್ಷ ಆಗಿರುವಂತಹ ಶಶಿಕಾಂತ್ ಗುರೂಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಗಟ್ಟಿಯಾದ ಹೋರಾಟದ ದಿಕ್ಕು ತಪ್ಪಿಸುವಂತಹ ಕುತಂತ್ರ ನಡೆದಿದೆ. ಹೀಗಾಗಿ ಕಲ್ಲು ತೂರಿದಂತ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು. 9 ದಿನಗಳಿಂದ ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಾವು ಹಿಂಸಾತ್ಮಕ ಪ್ರತಿಭಟನೆ ನಡೆಸಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಕೂಡಲೇ ದರ ನಿಗದಿ ಮಾಡಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ ಶಶಿಕಾಂತ್ ಗುರೂಜಿ ಅವರು. ಜೊತೆಗೆ ಈ ಒಂದು ಕಲ್ಲು ತೂರಾಟಕ್ಕೆ ನಾವು ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು, ಅಲ್ಲಿ ಕಲ್ಲು ತೂರಾಟ ಆಗಿದಂಥ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀನಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ. ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿರಿ. ಆದರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದರೆ ಶಾಂತಿಯುತವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ, ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದ್ರು ಸಹಿತ ನಮ್ಮದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ, ಸಾರ್ವಜನಿಕ ತೊಂದರೆ ಕೊಡಲಾರ್ದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದೆ. ನಾವು NH4 ಬಂದ್ ಮಾಡಿದರೂ ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನು ಕಳಿಸ್ಬೇಕಂತೇಳಿ ನಾನು ಎಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ಇದು ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ನಮ್ಮ ರೈತರು ಯಾವಾಗೂ ಕಲ್ಲು ಹೋಗುತ್ತೆ. ತಾವು ನೋಡ್ತಾ ಇದ್ದೀರಿ, 9 ದಿನಗಳಿಂದಲೂ ಹೋರಾಟ ಮಾಡ್ತಾ ಇದ್ವಿ. 5-6 ಲಕ್ಷ ಜನ ಸೇರ್ತಾ ಇದ್ದಾರೆ. ಯಾರೂ ಕೂಡ ಗದ್ದಲ ಮಾಡೋದಿಲ್ಲ. ರೈತರು ಯಾವಾಗಲೂ ಶಾಂತಿಯುತವಾಗಿ ಪ್ರತಿಭಟನೆ. ಸರ್, ಇದು ರಾಜಕಾರಣ ಸೇರಿಕೊಳ್ತಾ ಇದೆ. ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ಕೊಳ್ತೀನಿ. ಜಿಲ್ಲೆಯೊಳಗೆ ಈ ರಾಜಕಾರಣಿಗಳನ್ನು ಮುರಿದು ಒಂದು ಪ್ರಭಾವಿ ಶಕ್ತಿ ರೈತ ಸಂಘಟನೆ, ಅನ್ನದಾತ, ಪಕ್ಷಾತೀತ, ಜಾತ್ಯತೀತವಾಗಿ ತಯಾರಾದದ್ದನ್ನು ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಾಜಕಾರಣಿಗಳಿಗೆ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅನ್ನದಾತನ ಮೇಲೆ ಮೋಸ ಮಾಡಬೇಡ್ರಿ, ಈ ಹೋರಾಟಗಾರ ಮ್ಯಾಗ ಮೋಸ ಮಾಡಿರಬೇಡ್ರಿ. ಇದು ಪಾಪ ಪರಿತಾಪ ಏನದ ನಿಮ್ಮ ಮನೆತನಕ್ಕೆ ಹತ್ತದ. ಅದಕ್ಕಾಗಿ ರೈತರನ್ನು ಹತ್ತಿಕ್ಕುವಂಥ ಕಾರ್ಯ ಮಾಡಬೇಡ್ರಿ. ನೀವು ಕ್ಷಮೆಯನ್ನು ಕೇಳಿ ರೈತರಿಂದ. ನಾವು ಬಂದಿಲ್ಲ 9 ದಿನ, ಈಗ ಬರ್ತಾ ಇದ್ದೀವಿ ಗುರೂಜಿ ಅಂತ ವೇದಿಕೆಗೆ ಬರ್ರಿ, ದರ ಘೋಷಣೆ ಮಾಡಿ, ನಿಮಗೆ ಗೌರವವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ನಾವು ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು, ಅಲ್ಲಿ ಕಲ್ಲು ತೂರಾಟ ಆಗಿದಂಥ ಮಾಧ್ಯಮಗಳ ಮೂಲಕ